ಭಗವಂತ ಹೇಗೆ ಮತ್ಸ್ಯ ಆದಿ ರೂಪಾಣಿ ಬೇರೆ ಬೇರೆ ದಶಾವತಾರದಲ್ಲಿ ನಾವು ನೋಡ್ತೀವಲ್ವಾ, ಮೊದಲನೇದು ಯಾವ ಅವತಾರ? ಮತ್ಸ್ಯ ಅವತಾರ. ಹೇಗೆ ಬೇರೆ ಬೇರೆ ರೂಪಗಳನ್ನು ಪಡಿತಾನೆ, ಮತ್ಸ್ಯ ರೂಪ, ವರಾಹ ರೂಪ, ನರಸಿಂಹ, ವಾಮನ, ಇವೆಲ್ಲ ರೂಪಗಳು ಈ ಭೌತಿಕ ಲೋಕದಲ್ಲಿ ಕೆಲ ಕಾಲಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ಕೋತವೆ. ಹಾಗಂತ ನಮ್ಮ ಕಣ್ಣಿನ ಮುಂದೆ ಆ ರೂಪಗಳು ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಆ ರೂಪಗಳು ಭಗವಂತ ತೊರೆದಿದ್ದಾನೆ ಅಥವಾ ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಭಗವಂತನ ಇವೆಲ್ಲ ರೂಪಗಳು ವೈಕುಂಠ ಲೋಕದಲ್ಲಿ ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಪ್ಲಾನೆಟ್ಸ್ ಇದಾವೆ, ಲೋಕಗಳಿದಾವೆ, ಅದೇ ರೀತಿ ವೈಕುಂಠದಲ್ಲೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಹಲವಾರು ಲೋಕಗಳಿದಾವೆ. ಈ ಭೌತಿಕ ಲೋಕಕ್ಕೆ ಏಕಪಾದ ವಿಭೂತಿ ಅಂತ ಹೇಳ್ತಾರೆ. ಏಕಪಾದ ವಿಭೂತಿ ಅಂದ್ರೆ ಇಡೀ ಸೃಷ್ಟಿ ಏನಿದೆ ಅದರ 4ರಲ್ಲಿ 1ನೇ ಭಾಗ ಏಕಪಾದ ವಿಭೂತಿ. ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಸೊ ಆ ತ್ರಿಪಾದ ವಿಭೂತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳು ನಾವೇನು ಶಾಸ್ತ್ರದಲ್ಲಿ ನೋಡ್ತೀವಿ, ಅವೆಲ್ಲ ಅವತಾರಗಳು ಅಲ್ಲಿ ಶಾಶ್ವತವಾಗಿ ಇದ್ದಾವೆ. ಭಗವಂತನಿಗೆ ಎಲ್ಲಿ ಆ ಅವತಾರದ ಅವಶ್ಯಕತೆ ಇರುತ್ತೋ ಆ ಅವತಾರ ಇಲ್ಲಿ ಬಂದು ಆ ಕೆಲಸ ಮುಗಿಸಿ ಮರಳಿ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ ಭಗವಂತ. ಸೊ ಹಾಗಿದ್ದ ಮಾತ್ರಕ್ಕೆ ನಾವು ಭಗವಂತ ಶರೀರ ಬಿಟ್ಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.